ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನವನ್ನ ಆಚರಿಸಲಾಯಿತು. ದಿನಾಂಕ 30 ಜನವರಿ 2026ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭೀಮರಾವ್ ಟಿಟಿ, ಮಹಂತಪ್ಪ ಸಂಗಾವಿ, ರಾಜಗೋಪಾಲ ರೆಡ್ಡಿ, ಬಾಬುರಾವ್ ಜಹಾಗೀರ್ದಾರ್, ರೇಣುಕಾ ಸಿಂಗೆ, ರಶೀದ್ ಸರ್ಸಂಬಿಕರ್, ಅನುರಾಧ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ರಾಷ್ಟ್ರಪಿತ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು 1869ನೇ ಇಸ್ವಿಯಲ್ಲಿ ಪೋರ್ಬಂದರಲ್ಲಿ ಜನಿಸಿ ತಮ್ಮ 78ನೇ ವಯಸ್ಸಿನಲ್ಲಿ ಮನುವಾದಿಗಳ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಅವರ ಪುಣ್ಯತಿಥಿಯನ್ನು ಇಂದು ನಾವು ಗುಲ್ಬರ್ಗಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರುಗಳಿಗೆ, ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಇವತ್ತೇ ನಮ್ಮನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಿಂಸೆಯನ್ನು ಅವರು ಪ್ರಚೋದನೆ ಮಾಡಿಲ್ಲ. ಅವರು ಯಾವತ್ತಲ್ಲೂ ದೇಶ ಸ್ವತಂತ್ರ ಆಗಬೇಕಂದ್ರೆ ಅಹಿಂಸಾತ್ಮಕವಾಗಿಯೇ ಅವರು ದೇಶವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಗಳ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮೆಲ್ಲರ ಬಾಪು ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹುತಾತ್ಮರ ದಿನ ಅಂತಾನೆ ಇವತ್ತಿನ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಅವರ ಯಾವ ರೀತಿ ನಾವು ಇವತ್ತ ಸ್ಮರಣೆ ಮಾಡ್ಬೇಕಾಗ್ಯದ ಅಂತಂದ್ರ, ಇವತ್ತಿನ ಒಂದು ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತ ಈ ಜಗತ್ತಿಗೆ ಬೇಕಾಗಿರೋದು ಹಿಂಸೆಯ ಒಂದು ಇದರ ಮೇಲೆ ಇವತ್ತ ಈ ದೇಶ, ಈ ಜಗತ್ತು ಮನೆ ಮಾಡಿದೆ. ಆ ಹಿಂಸೆಯನ್ನ ನಾವು ತೆಗೆದು ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಮಾರ್ಗ ಒಂದೇ ನಮಗ್ ಬೇಕಾಗ್ತದ. ಇವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಗಾಂಧೀಜಿಯವರು ಸ್ಥಿರವಾಗಿರ್ತಾರ. ಯಾಕಂತಂದ್ರೆ ಗಾಂಧೀಜಿಯವರು ಕೇವಲ ಒಂದು ಯುಗದ ನಾಯಕ ಅಲ್ಲ, ಯುಗಾಂತರಕ್ಕೂ ಕೂಡ ಗಾಂಧೀಜಿಯವರ ಮೌಲ್ಯಗಳು ಬೇಕಾಗ್ತದ. ಅವರು ಪ್ರತಿಪಾದಿಸಿದಂತ ಅಹಿಂಸಾ ಮಾರ್ಗ ಇವತ್ತ ಇಡೀ ಜಗತ್ತಿಗೆ
ಬೇಕಾಗ್ತದ ಅಂತ ಹೇಳಕ್ ಇಷ್ಟಪಡ್ತೇನೆ. 4 ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆಗಳ್ಳನನ್ನ ಬಂಧಿಸಿ 12 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ದಿನಾಂಕ 3 ಜೂನ್ 2025ರಂದು ಫಿರ್ಯಾದಿದಾರರಾದ ವೀರಭದ್ರಯ್ಯ ತಂದೆ ಮಲ್ಲಿನಾಥ್ ಸ್ವಾಮಿ ವಯಸ್ಸು 42 ವರ್ಷ, ಉದ್ಯೋಗ ಕೆಕೆಆರ್ಟಿಸಿಯಲ್ಲಿ ಎಫ್ಡಿಸಿ ಕೆಲಸ, ಸಾಕಿನ್, ವೀರೇಂದ್ರ ಪಾಟೀಲ್ ಬಡಾವಣೆ, ಕಲಬುರಗಿ ನಗರ ಇವರು ಠಾಣೆಗೆ ಹಾಜರಾಗಿ ಸಲ್ಲಿಸಿದ ದೂರು ಅರ್ಜಿಯ ಸಾರಾಂಶವೆಂದರೆ ದಿನಾಂಕ 31 ಮೇ 2025ರಂದು ಕುಟುಂಬದೊಂದಿಗೆ ಸ್ವಂತ ಊರಾದ ಬಸವ ಕಲ್ಯಾಣದಲ್ಲಿ ಬರುವ ತಿಪುರಾಂತ ಗ್ರಾಮಕ್ಕೆ ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ದಿನಾಂಕ 3 ಜೂನ್ 2025ರಂದು ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಮನೆಗೆ ಬಂದು ಮೇನ್ ಗೇಟ್ ಕೀಲಿ ತೆರೆದುಕೊಂಡು ಬಂದು ಮನೆಯ ಮುಖ್ಯ ಬಾಗಿಲಿಗೆ ಹಾಕಿದ ಕೀಲಿ ತೆರೆಯಲು ಹೋದಾಗ ಮನೆಗೆ ಹಾಕಿದ ಕೀಲಿ ಮುರಿದಿದ್ದು ಅಲಮಾರಿಯನ್ನು ಚೆಕ್ ಮಾಡಿದಾಗ ಅದರಲ್ಲಿದ್ದ ನಗದು ಹಣ ಅಂದಾಜು 1,35,000 ಕಾಣದೇ ಇರುವುದನ್ನು ನೋಡಿ ಯಾರೋ ಕಳ್ಳರು ಮನೆಯ ಅಲಮಾರಿನಲ್ಲಿ ಇದ್ದ ನಗದು ಹಣ, ಬಂಗಾರ ಮತ್ತು ಬೆಳ್ಳಿಯ ಸಾಮಾನುಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಆದ್ದರಿಂದ ದಿನಾಂಕ 31 ಮೇ 2025ರಂದು ಮಧ್ಯಾಹ್ನ 3:30 ಗಂಟೆಯಿಂದ ದಿನಾಂಕ 3 ಜೂನ್ 2025ರಂದು ಮಧ್ಯಾಹ್ನ 2 ಗಂಟೆಯ ಮಧ್ಯದಲ್ಲಿ ಯಾರೋ ಕಳ್ಳರು ಅಲಮಾರದಲ್ಲಿ ಇದ್ದ ನಗದು ಹಣ, ಬಂಗಾರ, ಆಭರಣಗಳು ಹೀಗೆ ಒಟ್ಟು 4,35,000 ರೂಪಾಯಿ ಕಿಮ್ಮತ್ತಿನ ಉಳ್ಳ ಸ್ವತ್ತನ್ನು ಕಳ್ಳತನ ಮಾಡಿಕೊಂಡು ಹೋದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನೀಡಿದ ದೂರು ಅರ್ಜಿಯ ಸಾರಾಂಶದ ಮೇಲಿಂದ ಎಂಬಿ ನಗರ ಪೊಲೀಸ್ ಠಾಣೆ ಗುನ್ನೆ ನಂಬರ್ 84/2025 ಕಲಂ 331(3), 331(4), 305 BNS ಕಾಯ್ದೆ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಈ ಪ್ರಕರಣದ ಆರೋಪಿತರ ಪತ್ತೆ ಕುರಿತು ಡಾಕ್ಟರ್ ಶರಣಪ್ಪ ಎಸ್ಡಿ IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಪ್ರವೀಣ್ H ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಶಿವನಗೌಡ ಪಾಟೀಲ್ ಸಹಾಯಕ ಪೊಲೀಸ್ ಆಯುಕ್ತರು ಉತ್ತರ ಉಪವಿಭಾಗ ಕಲಬುರಗಿ ನಗರ ಹಾಗೂ ಖಾಜಾ ಹುಸೇನ್ PI ಎಂಬಿ ನಗರ ಪೊಲೀಸ್ ಠಾಣೆ ಕಲಬುರಗಿ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಜು ಟಾಕಳೆ CHC, ದಸ್ತಯ್ಯ CPC, ಬೀರಪ್ಪ CPC, ಸಂತೋಷ್ CPC, ಬಸವರಾಜ್ CPC, ಗುರುರಾಜ್ CPC, ನಾಗರಾಜ್ CPC, ಮಹೇಶ್ CPC, ಕಾಶರಾಮ್ CPC, ಸಿದ್ದರಾಮ್ CPC ಹಾಗೂ ಚೆನ್ನವೀರ AHC ಇವರನ್ನ ಒಳಗೊಂಡ ತಂಡವು ತಾಂತ್ರಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕಿ ದಿನಾಂಕ 28 ಜನವರಿ 2026ರಂದು ಈ ಪ್ರಕರಣದ ಆರೋಪಿತರಾದ ಅಪ್ಪಾಜಿ ಅಪ್ಪು ತಂದೆ ಗಂಗಾರಾಮ್ ಚೌಹಾಣ್ ವಯಸ್ಸು 22 ವರ್ಷ, ಉದ್ಯೋಗ ಕೂಲಿ ಕೆಲಸ, ಸಾಕಿನ್, ಕಂಸರ್ ನಾಯಕ್ ತಾಂಡಾ, ತಾಲೂಕು ಆಳಂದ್ ಜಿಲ್ಲಾ ಕಲಬುರಗಿ, ಸಂತೋಷ್ ಅಂತ್ಯ ತಂದೆ ಗೋವಿಂದ್ ಚೌಹಾಣ್ ವಯಸ್ಸು 30 ವರ್ಷ, ಉದ್ಯೋಗ ಕೂಲಿ ಕೆಲಸ, ಸಾಕಿನ್, ಶಾಖಾಪುರ್ ತಾಂಡಾ, ತಾಲೂಕು ಆಳಂದ್ ಜಿಲ್ಲಾ ಕಲಬುರಗಿ ಇವರನ್ನು ವಶಕ್ಕೆ ಪಡೆದು ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಈ ಆರೋಪಿತರು ಎಂಬಿ ನಗರ ಪೊಲೀಸ್ ಠಾಣೆ ಗುನ್ನೆ ನಂಬರ್ 55/2025, 84/2025, 97/2025, 115/2025 ಪ್ರಕರಣಗಳಲ್ಲಿ ಕಳ್ಳತನಗೈದಿರುವ ಬಗ್ಗೆ ತಪ್ಪನ್ನು ಒಪ್ಪಿಕೊಂಡಿದ್ದು, ಈ ಆರೋಪಿತರಿಂದ 67 ಗ್ರಾಂ ಬಂಗಾರದ ಆಭರಣಗಳು ಹಾಗೂ 1,02,000 ರೂಪಾಯಿ ನಗದು ಹಣ ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ಪಲ್ಸರ್ ಬೈಕ್ ಸೇರಿದಂತೆ ಒಟ್ಟು 12,14,000 ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತುಪಡಿಸಿಕೊಂಡು ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ IPS ಇವರು ಶ್ಲಾಘಿಸಿದ್ದಾರೆ. ಎರಡನೇ ಆರೋಪಿ ಬಂಧನಾಗಿದೆ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಜೊತೆ ಬಂದಿರುವ ಇನ್ನೊಬ್ಬ ಆರೋಪಿ ಕೇವಲ ಆರೋಪಿಗಳು ಕೂಡ ಬಂಧಿಸಿದ್ದಾರೆ. ಇದ್ರ ಜೊತೆಗೆ ಇವ್ರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರುವ ಮಾಹಿತಿ ಈಗಾಗಲೇ ನಮ್ಮ ಅಧಿಕಾರಿಗಳ ನಿರ್ದೇಶನವನ್ನು ನೀಡಿದ್ದೀವಿ. ಉಳಿದ ಆರೋಪಿಗಳ ಬಗ್ಗೆ ಕೂಡ ಪತ್ತೆ ಮಾಡಿದ್ದೀವಿ. ಇವತ್ತು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿ ಮೊದಲನೇ ಆರೋಪಿ ಮೇಲೆ ಈಗ 4 ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾರೆ ಮತ್ತು ಅದ್ರ ಜೊತೆಗೆ ಹಳೆಯ 2 ಪ್ರಕರಣಗಳು ಕೂಡ ಅವನ ಮೇಲೆ. ಸೊ ಈಗ ನಾವು ಪದೇ ಪದೇ ಹೇಳ್ತಾ ಇರೋವಂಥದ್ದು, ಈಗ ನೀವೇನು ದೊಡ್ಡ ದೊಡ್ಡ ಸಿಟಿಯಲ್ಲಿದೆ, ಬೆಂಗಳೂರು ತಾವೇನು ಉಲ್ಲೇಖ ಮಾಡಿದ್ದೀರಿ, ಒಂದು ಪೊಲೀಸ್ ಪ್ರೊವಿಷನ್ ಇರೋವಂಥದ್ದು ಅಂತಂದ್ರೆ ತಾವು ಯಾರೇ ಕೆಲಸಕ್ಕೆ ಇಟ್ಕೋಬೇಕಾದ್ರೆ ಅಡುಗೆ ಮಾಡಲಿಕ್ಕೆ ಇಟ್ಕೋಬೋದು, ಮನೆ ಕೆಲಸ ಇಡ್ಬೋದು, ಅಥವಾ ಸೆಕ್ಯೂರಿಟಿ ಇಡ್ಬೋದು ಮನೆಗೆ ಅಥವಾ ನಿಮ್ಮ ಅಪಾರ್ಟ್ಮೆಂಟ್ಸ್ಗಳಿಗೆ ಯಾರೇ ಇಟ್ಕೋಬೇಕಾದ್ರೆ ಒಂದು ವಿನಂತಿ ಏನಂತಂದರೆ, ವೆನ್ ಯು ಆರ್ ಹೈರಿಂಗ್ ಔಟ್ಸೈಡರ್ಸ್, ಬೇರೆ ಯಾರಿಗಾದರೂ ಕೆಲಸಕ್ಕೆ ಕೂಡ ಮೊದಲು ಅವರ ಒಂದು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದು ಸೂಕ್ತ. ಈಗ ಅದ್ರ ಬಗ್ಗೆ ನಾವು ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದೀವಿ. ಆಮೇಲೆ ಈಗ ಕೆಲವು ಕಡೆ ಈಗ ಚಿನ್ನದ ಅಂಗಡಿಗಳು ಕೆಲವು ಕಳ್ತನ ಆಗ್ತಾಯಿದ್ವು. ಆ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ನಮ್ಮ ನಗರದಲ್ಲಿರುವ ಸುಮಾರು 300ಕ್ಕಿಂತ ಹೆಚ್ಚು ಚಿಕ್ಕ ದೊಡ್ಡದು ಎಲ್ಲ ರೀತಿಯ ಒಂದು ಚಿನ್ನದ ಅಂಗಡಿಗಳ ಒಂದು ಸ್ಪೆಷಲ್ ಸರ್ವೆನೂ ಮಾಡಿದ್ದೀವಿ, ಸೆಕ್ಯೂರಿಟಿ ಆಡಿಟ್ ಮಾಡಿದ್ದೀವಿ. ಕೆಲವರು ಎಲ್ಲೆಲ್ಲಿ CCTV ಇರಲಿಲ್ಲ, ಕೆಲವು ಪ್ರಿಕಾಷನ್ಸ್ ಏನೇನು ತೊಗೋಬೇಕಂತ ಅದನ್ನು ಕೂಡ ಅವರಿಗೆ ನಾವು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಿದ್ದೀವಿ. ಈಗ CCTV ಕ್ಯಾಮ್ರಾ ಬಗ್ಗೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು ಕಡೆ ನಾವು ಹೇಳ್ತಾ ಇದ್ದೀವಿ, ತಾವು ನೋಡ್ತಾ ಇದ್ದೀವಿ, ಪ್ರತಿ ಸಲ ಪತ್ತೆ ಮಾಡ್ತಾ ಇದ್ದೀವಿ.
ಏನು ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಇನ್ನೂ ಏನು ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲ್ಗೆ ಇನ್ನೂ ಆಗಿಲ್ಲ. ಸೊ ಎಲ್ಲರ ಒಂದು ಸಹಕಾರ ಇದ್ದರೆ ಕಡಿವಾಣ ಆಗುತ್ತೆ. ಒಂದು ಈ ಕಳೆದ 3 ವರ್ಷದ ಅಪಘಾತಗಳ ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿ ನೋಡಿದಾಗ ನಿಯರ್ಲಿ 60 to 70% ಏನು ಅಪಘಾತಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೇಸಿಕಲಿ 2 ವೀಲರ್ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದಿದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 60 to 80% ಒಂದು ವೇಳೆ ಹೆಲ್ಮೆಟ್ ಅವರು ಧರಿಸಿದರೆ ಬಹುಶಃ ಉಳಿತಾ ಇದ್ದರು ಅಂತ ನಮ್ಗೆ ಅನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಬೇಸಿಕಲಿ ಕಲಬುರಗಿ ಏನಂತಂದರೆ ಭಾಳ ಬಿಸಿಲಿದೆ, ಈ ಬಿಸಿಲಲ್ಲಿ ಹೆಲ್ಮೆಟ್ ಹೆಂಗೆ ಧರಿಸಬೇಕು, ಆ ಒಂದು ಎಕ್ಸ್ಕ್ಯೂಸ್ಲಿಂದನೇ ಸುಮಾರು ಜನ ಹೆಲ್ಮೆಟನ್ನು ಬಳಸ್ತಾ ಇಲ್ಲ. ಸೊ ನಾವು ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಓನ್ ಡಿಪಾರ್ಟ್ಮೆಂಟ್. ನಮ್ಮ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಈಗ ಫೆಬ್ರವರಿ 1 ಕಡ್ಡಾಯವಾಗಿ ಸಂಚಾರ ನಿಯಮವನ್ನು ಪಾಲನೆ ಮಾಡಿಸಬೇಕು. ಅದರಲ್ಲಿ ಎಸ್ಪೆಷಲಿ ಹೆಲ್ಮೆಟನ್ನು ನಮ್ಮವರು ಪ್ರತಿಯೊಬ್ಬರು ಹೆಲ್ಮೆಟನ್ನು ಕಂಪಲ್ಸರಿ ಧರಿಸಿ ಮಾದರಿ ಆಗಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಆದ ನಂತರ ನೆಕ್ಸ್ಟ್ 15 days ನಂತರ ನಾವು ಸಾರ್ವಜನಿಕರಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಟೈಪ್ ಒಂದು 15 days ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬರೀ ಎನ್ಫೋರ್ಸ್ ಮಾಡಲ್ಲ, ಒಂದು 10 days ಅವರಿಗೆ ವೆಹಿಕಲ್ಗಳನ್ನು CC ಹೆಲ್ಮೆಟ್ ಧರಿಸುವವರೆಗೂ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ಏನಿದೆ ಇಟ್ ಈಸ್ ಫಾರ್ ದೇರ್ ಓನ್ ಸೇಫ್ಟಿ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮಾಧ್ಯಮ ಮಿತ್ರ ಇರ್ಬೋದು, NGOs ಇರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ, ಲೆಟ್ ಅಸ್ ಮೇಕ್ ದಿಸ್ ಇಯರ್ 2026 ನಾಟ್ ಜಸ್ಟ್ ಇಯರ್ ಆಫ್ ಅವೇರ್ನೆಸ್ ಬಟ್ ಇಟ್ ಈಸ್ ಇಯರ್ ಆಫ್ ಆ್ಯಕ್ಷನ್ ಫಾರ್ ಅವರ್ ಓನ್ ಸೇಫ್ಟಿ. ಕರ್ನಾಟಕ ಸರ್ವೋದಯ ಮಂಡಳಿ ಬೆಂಗಳೂರು ಹಾಗೂ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಫೌಂಡೇಶನ್ನ ವತಿಯಿಂದ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಇಂದು ಕಲಬುರಗಿ ನಗರದಲ್ಲಿ ಬೃಹತ್ ಸ್ವಾತಂತ್ರ್ಯ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ವೋದಯ ಮಂಡಳಿ ಬೆಂಗಳೂರು ಹಾಗೂ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸರ್ವೋದಯ ಹಾಗೂ ಹುತಾತ್ಮ ದಿನ ಅಂಗವಾಗಿ ಕಲಬುರಗಿಯಲ್ಲಿ ಬೃಹತ್ ಸ್ವಾತಂತ್ರ್ಯ ನಡಿಗೆ ಜಾಥಾ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಆರಂಭವಾದ ಸ್ವಾತಂತ್ರ್ಯ ನಡಿಗೆಗೆ ಸರ್ವೋದಯ ಅಧ್ಯಕ್ಷರಾದ ಚಂದನ್ ಪಾಲ್ ಅವರು ಚಾಲನೆ ನೀಡಿದರು. ನಂತರ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಸವೇಶ್ವರ ಪ್ರತಿಮೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಜಾಥಾ ಆರಂಭಿಸಲಾಯಿತು. ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪಟೇಲರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಮಾಜಿ ಸೈನಿಕರಿಗೆ ಹಾಗೂ ಸಾಮಾಜಿಕ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ BA ಪಾಟೀಲ್, ಕರ್ನಾಟಕ ಸರ್ವೋದಯ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ HS ಸುರೇಶ್, ಸರ್ವೋದಯ ಮಂಡಳಿಯ ಕಾರ್ಯದರ್ಶಿಗಳಾದ ದೊಡ್ಡಯ್ಯ, VD ವೇಲಾಲ್ಕರ್, ಕುಪೇಂದ್ರ ಕಾಭಾ, ಬಸವರಾಜ್ ಬುಕ್ಕ, A ಸಿದ್ದಯ್ಯ, ಶಿವಪುತ್ರಪ್ಪ, ಸಿದ್ದರಾಮಪ್ಪ ಕುಂಬಾರ್, NCC ಕೆಡೆಟ್ ವಿಜಯ್ ಕುಮಾರ್, ವೀರೇಶ್ ಗುಳ್ಬಾಳ್, ಸ್ವಚ್ಛತಾ ಕಾರ್ಮಿಕರಾದ ಕಾಶವ್ವ, ಗೃಹಿಣಿ ವಿಜಯಲಕ್ಷ್ಮಿ, ಬಾಬಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇದೇ ವೇಳೆ ಪೀಸ್ ಆಕ್ಟಿವಿಸ್ಟ್ EP ಮೆನನ್ ಅವರಿಗೆ ನ್ಯಾಷನಲ್ ಸರ್ವೋದಯ ಅವಾರ್ಡ್, ಫ್ರೀಡಂ ಫೈಟರ್ಸ್ ಫ್ಯಾಮಿಲಿ ಅವಾರ್ಡ್ ಅನ್ನ ದಯಾನಂದ್ ಪಾಟೀಲ್ ಮಹಾಗಾಂವ್, ಅಶೋಕ್ ಗುರುಜಿ ಕಲಬುರ್ಗಿ, ಪ್ರೊಫೆಸರ್ ಚಿದಾನಂದ ಮನ್ಸೂರ್ ಹುಬ್ಳಿ, ಬಾಬುರಾವ್ ಪಾಟೀಲ್ ಭೋಸ್ನೂರ್ ಅವರಿಗೆ ಕಾಯಕ ಶ್ರಮಜೀವಿ ಅವಾರ್ಡ್ ಅನ್ನು ಕಾಶವ ಸ್ವೀಪರ್ ಮಹಾಗಾಂವ್, ಗೌಸುದ್ದೀನ್ ಲೇಬರ್ ಮಹಾಗಾಂವ್, ವಿಜಯಲಕ್ಷ್ಮಿ ಹೌಸ್ ಮೇಡ್ ಕಲಬುರ್ಗಿ, ಬಾಬಮ್ಮ ಸ್ಟ್ರೀಟ್ ವೆಂಡರ್ ಸುಲ್ತಾನ್ಪುರ್, ದೇವಕಿ ಶೂ ರಿಪೇರರ್ ಕಪ್ನೂರ್ ಇವರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ VD ವೇಲಾಲ್ಕರ್, ಕುಪೇಂದ್ರ ಕಾಬಾ, ಬಸವರಾಜ್ ಬುಕ್ಕ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇಂದು 30 ಜನವರಿ ಹುತಾತ್ಮರ ದಿನ. ಈ ದಿನ ಆಚರಣೆ ಮಾಡಲು ನಾವು ಮಾಜಿ ಸೈನಿಕರು, ಸ್ವತಂತ್ರ ಹೋರಾಟಗಾರರು, ದೇಶಭಕ್ತರು, ಇದರಂತೆ NCC ಕೆಡೆಟ್ಗಳು, ಮಾಜಿ ಸೈನಿಕರಾದ
ಕಲಬುರಗಿ ಜಿಲ್ಲೆ, ರಾಯಚೂರು, ಯಾದಗಿರಿಯಿಂದ ಕೂಡ ಮಾಜಿ ಸೈನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ಎಲ್ಲರಲ್ಲಿ ದೇಶ ಪ್ರೇಮ ಹೆಚ್ಚಿಸಲು, ಇದರಂತೆ ಮಕ್ಕಳಲ್ಲಿಯೂ ಕೂಡ ದೇಶ ಪ್ರೇಮದ ಒಂದು ಭಾವನೆ ಮೂಡಿ ಬರಲಿ ಹಾಗೂ ಅವರಲ್ಲಿ ದೇಶಕ್ಕಾಗಿ ಬಲಿದಾನ ಕೊಡುವಂಥ ಒಂದು ಹೆಮ್ಮೆ ಅವರಲ್ಲಿ ಹೆಚ್ಚಾಗಲಿ ಅನ್ನುವ ಒಂದು ಉದ್ದೇಶದಿಂದ ಈ ಪ್ರತಿ ವರ್ಷ ಈ ದಿನಾಚರಣೆಯಲ್ಲಿ ನಾವು ಹೆಚ್ಚೆಚ್ಚು ಪಾಲ್ಗೊಂಡು ಇದನ್ನು ಎಲ್ಲರಿಗೂ ತಿಳಿಯುವಂತೆ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದ ಭಾಗಗಳು ಈ ರೀತಿ ಇವೆ. ಒಂದನೇ ಭಾಗದಲ್ಲಿ ಜಗತ್ ಸರ್ಕಲ್ನಿಂದ ನಾವೆಲ್ಲರೂ ಪಾದಯಾತ್ರೆ ಅಥವಾ ಸ್ವತಂತ್ರ ನಡಿಗೆ ಮೂಲಕ ತಿಮ್ಮಾಪುರ ಸರ್ಕಲ್ವರೆಗೆ ನಾವು ಪಾದಯಾತ್ರೆ ಮಾಡ್ತಿದ್ದೇವೆ. ತದನಂತರ 10:30 ಗಂಟೆಗೆ ವಿಶ್ವೇಶ್ವರಯ್ಯ ಭವನ ಇಂಜಿನಿಯರ್ಸ್ ಭವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಮತ್ತು ದೇಶಕ್ಕಾಗಿ ತಮ್ಮ ಕೊಡುಗೆ ಸಲ್ಲಿಸುತ್ತಿರುವ ಅವರೆಲ್ಲರಿಗೂ ಮತ್ತು ಮಾಜಿ ಸೈನಿಕರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರಿಸಿಕೊಂಡಿದೆ. ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರ ಫೌಂಡೇಶನು ಹಾಗೂ ಸರ್ವೋದಯ ಮಂಡಲ, ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಗುಲ್ಬರ್ಗಾದಲ್ಲಿ ಜನವರಿ 30 ಹುತಾತ್ಮರ ದಿನಾಚರಣೆ, ಸರ್ವೋದಯ ದಿನಾಚರಣೆ ಹಾಗೂ ಗಾಂಧಿ ಹತ್ಯೆಯ ವಿಚಾರವಾಗಿ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸರ್ವೋದಯ ಮಂಡಳಿ ಅಧ್ಯಕ್ಷರುಗಳು ಹಾಗೂ ಆಂಧ್ರ ಪ್ರದೇಶದ ತೆಲಂಗಾಣದ ರಾಜ್ಯ ಸರ್ವೋದಯ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ರಾಂಬಾಬು ನಾಯ್ಡುರವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಚಂದನ್ ಪಾಲ್ರವರು, ಅವಿನಾಶ್ ಕಾಕಡೆಯವರು, ಶೇಖ್ ಹುಸೇನ್ರವರು, ಶ್ರೀಯುತ BA ಪಾಟೀಲ್ರವರು, ಶ್ರೀಯುತ ದೊಡ್ಡಯ್ಯನವರು ನಮ್ಮ ಸರ್ವೋದಯದ ಕಾರ್ಯದರ್ಶಿ, ಇವರೆಲ್ಲರೂ ಸಹ ಇದನ್ನು ಇಲ್ಲಿ ಗುಲ್ಬರ್ಗಾಗೆ ಬಂದುಬಿಟ್ಟು ಇಲ್ಲಿ ಬೆಳಗಿಂದ ಸಂಜೆವರೆಗೆ ಒಂದು ರಾಷ್ಟ್ರೀಯ ಸಮಾವೇಶ ದೇಶವನ್ನು ಕಟ್ಟುವ ರೀತಿ ಮತ್ತು ಸರ್ವೋದಯ ಮತ್ತು ಹುತಾತ್ಮನ ನೆನೆಸ್ಕೊಳ್ಳುವಂಥದ್ದು, ಅದಲ್ಲದೆ ಯಾರು ಮಾಜಿ ಸೈನಿಕರಿದ್ದಾರೆ ಅವರಿಗೆ ಗೌರವಾರ್ಪಣೆ ಮಾಡುವಂಥದ್ದು ಮತ್ತು ಶ್ರಮಜೀವಿಗಳಿಗೆ ಸರ್ವೋದಯದ ಮುಖ್ಯ ಅಂಶ ಶ್ರಮಜೀವನ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಡಿಗ್ನಿಟಿ ಆಫ್ ಲೇಬರ್ ಇರ್ಬೋದು, ಶ್ರಮದಲ್ಲಿ ಏರುಪೇರಿನ ದೃಷ್ಟಿಯಿಂದ 5 ಜನ ಶ್ರಮಜೀವಿಗಳಿಗೆ ಅದರಲ್ಲಿ ಕ್ಷೌರಿಕರಿದ್ದಾರೆ, ಚಪ್ಪಲಿ ಹೊಲಿಯವರಿದ್ದಾರೆ, ಮನೆ ಕೆಲಸ ಮಾಡೋರಿದ್ದಾರೆ, ಅಗ್ರಿಕಲ್ಚರ್ ಲೇಬರ್ಸ್ ಇದ್ದಾರೆ, ಹಮಾಲಿಗಳಿದ್ದಾರೆ. ಇವರನ್ನು ಸಹ ಸಮಾನವಾಗಿ ಕಂಡುಬಿಟ್ಟು ಎಲ್ರಿಗೂ ಒಂದು ಸನ್ಮಾನವನ್ನು ಬೆಳಗ್ಗೆ ಏರ್ಪಡಿಸಿದ್ದೀವಿ. ಇದಾದ ನಂತರ ಮಧ್ಯಾಹ್ನ ಸರ್ವೋದಯ ಸಮಾವೇಶ ಇಲ್ಲಿ ಪ್ರಾರಂಭವಾಗುತ್ತೆ. ಗುಲ್ಬರ್ಗಾ ನಗರ ಇವರೆಲ್ಲರನ್ನೂ ಸಹ ಕರ್ಕೊಂಡ್ಬಿಟ್ಟು ಅದಕ್ಕೊಂದು ಒಳ್ಳೆಯ ಆತಿಥ್ಯವನ್ನು ಕೊಡುವಂತಹ ಒಂದು ಗೌರವವನ್ನು ಸಹ ಗುಲ್ಬರ್ಗಾ ನಗರ ಹೊಂದ್ಕೊಂಡಿದೆ. ಗಾಂಧಿ ಸೌತ್ ಆಫ್ರಿಕಾ ಇನ್ ದ ನೈಟ್ ಟ್ರಾವೆಲಿಂಗ್ ಇನ್ ದ ಟ್ರೈನ್ ವಿತೌಟ್ ಎನಿ ಪ್ರಾಬ್ಲಮ್, ಬಟ್ ದ ವೈಟ್ ಮ್ಯಾನ್ putted him out and threw him out to the platform. That night, Gandhi, I remember. If Gandhi did not get the boots of the British, probably India would not have got the freedom. And then last week I read a news item. 1% of the people of India today, 1%, is owning 40% of the total wealth of India. 1% in India, 40% of the wealth. And Gandhi, what was justice, justice, justice. When Gandhi said, you must spin your clothes without a chapter. That is self-reliance. You must create your own vegetable garden, self-reliance. Then I thought I should do that. For 10 years I did not buy any clothes, but made it myself. For 10 years I worked in the garden and made vegetables. So it is my experiential learning I got. Then there was a man in India called Vinoba Bhave. He said, जब तक land इंडिविजुअल की मालिकियत में नहीं रहेगा तब तक भारत का भविष्य नहीं होगा. 30 ಜನವರಿ ಹುತಾತ್ಮ ದಿನ ಹಾಗೂ ಸರ್ವೋದಯದ ದಿನ. ಆದುದರಿಂದ ನಾವು ಸರ್ವೋದಯ ಮತ್ತು ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಮಾಜಿ ಸೈನಿಕರು, ವಾರ್ ವೆಟರ್ನ್ಸ್ ಅಂತ ಹೇಳ್ತಾರೆ, ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. NCC ಅವರು ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮದ ಏನು ವಿಶೇಷತೆ ಏನಂದರೆ ಪಾದಯಾತ್ರೆ ಒಂದೊಂದಿಗೆ
ಜಗತ್ ಸರ್ಕಲ್ನಿಂದ ಸರ್ದಾರ್ ಪಟೇಲ್ ಚೌಕ್ವರೆಗೂ ನಾವು ಪಾದಯಾತ್ರೆ ಮಾಡುತ್ತೇವೆ. ಪಾದಯಾತ್ರೆ ಜೊತೆಗೆ ದಾರಿಯಲ್ಲಿರುವ ಎಲ್ಲ ರಾಷ್ಟ್ರ ನಾಯಕರಿಗೆ ಸನ್ಮಾನ, ಅವ್ರ ಮಾಲಾರ್ಪಣೆ, ಜನರಲ್ಲಿ ಒಂದು ದೇಶಭಕ್ತಿ ಇರಬೇಕು, ಯುವಕರಲ್ಲಿ ಒಂದು ತ್ಯಾಗ ಮಾಡಲು ತ್ಯಾಗ ಭಾವನೆ ಹೆಚ್ಚಿಸಲು ಅಂತೇಳಿ ಒಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ 10:30 ಸುಮಾರು ಗಂಟೆಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಇದೆ. ಎಲ್ಲ ಆರ್ಮಿ ವೆಟರ್ನ್ಸ್, ಆರ್ಮಿ ಆಫೀಸರ್ಸ್ ದೋಸ್ ಹ್ಯಾವ್ ಸರ್ವ್ಡ್ ದ ನೇಷನ್, ದೇ ಆರ್ ದ ರಿಯಲ್ ಪೀಪಲ್, ಅವ್ರ ಬಗ್ಗೆನೂ ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮ ವಿಶ್ವೇಶ್ವರಯ್ಯ ಭವನ್ ಕೋರ್ಟ್ ಹತ್ರ 11 ಗಂಟೆ 10:30-11 ಗಂಟೆಗೆ ಅಲ್ಲಿ ಪ್ರಾರಂಭ ಆಗುತ್ತೆ. ಅವರಿಗೆಲ್ಲರಿಗೂ ಸನ್ಮಾನ ಇರುತ್ತೆ. ಅದ್ರ ಜೊತೆಗೆ ಕಾರ್ಮಿಕರು ಪಾಪ ಎಲ್ಲ ಹಳ್ಳಿ ಊರಲ್ಲಿ ಕೂಡ ಅವ್ರು ಕೆಲಸ ಮಾಡಿರ್ತಾರೆ, ಅವರಿಗೂ ಒಂದು 5 ಜನ ನಾವು ಅವ್ರನ್ನ ಗುರುತಿಸಿ ಅವ್ರಿಗೆ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಈ NCC ಮಕ್ಕಳು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಈ ಪಾದಯಾತ್ರೆ ಮೂಲಕ ರಾಷ್ಟ್ರದ ಐಕ್ಯತೆ, ರಾಷ್ಟ್ರದ ಚಿಂತನೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಬಂದು ಭಾಗವಹಿಸಬಹುದು ಈ ಕಾರ್ಯಕ್ರಮದಲ್ಲಿ. ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರ ವಿರುದ್ಧ ಸುಳ್ಳು ಆರೋಪದ ದೂರನ್ನು ಕೈಬಿಡುವಂತೆ ಆಗ್ರಹಿಸಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರ ಮೇಲಿನ ಸುಳ್ಳು ಆರೋಪದ ದೂರು ಕೈಬಿಡುವಂತೆ ಆಗ್ರಹಿಸಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿಮಾನಿ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ನಾಗಪ್ಪ ಟೈಗರ್ ದಲಿತ ಹಿರಿಯ ಮುಖಂಡರು, ರಮಕಾಂತ್ ವಿ ಪೂಜಾರಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಸತೀಶ್ ರಾಠೋಡ್, ಸಚಿನ್ ರಿಲ್ಲನ್, ಪ್ರಕಾಶ್ ಜಮಾದಾರ್, ಮಲ್ಲು ಆಲ್ಗೂಡ್, ಮನೋಜ್ ನಾಟಿಕಾರ್, ಕೃಷ್ಣ ಮಂಡಳಿ, ಶಿವು ಯಾದವ್, ಶಿವರಾಜ್ ಭಾವೆ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದೀವಿ. ಇವತ್ತಿನ ದಿವಸ ಏನು ಒಬ್ಬ ದಲಿತ ನಾಯಕರಾದಂತ ಶ್ರೀ ಆರ್.ಬಿ. ತಿಮ್ಮಾಪುರಿ ಸಾಹೇಬರಿಗೆ ಅಂತ ಅವ್ರು ಸುಳ್ಳು ಆರೋಪ ಮಾಡ್ಲಕತ್ತಾರ. ಅವ್ರು ಯಾವುದೇ ರೀತಿಯ ಆ ತರ ಮಾಡೋ ಮನುಷ್ಯ ಅಲ್ಲ. ದಲಿತ ನಾಯಕರು ಅದ್ರ ನಮ್ಮ ಸಮಾಜದಾಗ ಇರುವಂತ ಏಕೈಕ ಇಬ್ಬರೇ ಒಳ್ಳೆ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದು, ಯಾವುದೇ ರೀತಿಯಾಗಿ ಅವರು ಸುಳ್ಳು ಆರೋಪದೊಳಗ ಕ್ರಮ ಇಲ್ಲ ಅಂತ ಹೇಳ್ತೀವಿ. ಅವ್ರ ಏನ್ ಮಾಡ್ಲಕತ್ತಾರ ಯಾರು ಆರೋಪ ಅವ್ರ ಮ್ಯಾಗ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಿನ ಆದ್ರೆ ಮತ್ತೆ ಮುಂದಿನ ದಿನಗಳಾಗ ಉಗ್ರವಾದ ಹೋರಾಟ ಮಾಡಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ನಮ್ಮ ಸಮಾಜದಾಗ ಇರುವಂತ ಏಕೈಕ ವ್ಯಕ್ತಿ ಅಂದ್ರೆ ಆರ್.ಬಿ. ತಿಮ್ಮಾಪುರ ಸಾಹೇಬರು ಹಾಗೂ ಕೆ.ಎಚ್. ಮುನಿಯಪ್ಪ ಸಾಹೇಬ್ರು. ಅವರಿಗೆ ಸುಳ್ಳು ಆರೋಪ ಮಾಡತ್ತಾರ. ಏನಾದ್ರು ವಿರೋಧ ಪಕ್ಷದವರು ರಾಜೀನಾಮೆ ಕೇಳುವಂತ ಶಬ್ದಗಳು ಬಂದ್ರೆ ಆರ್ ಅಶೋಕ್ ಆಗಿರ್ಲಿ, ಚಲವಣ ನಾರಾಯಣ ಸ್ವಾಮಿ ಆಗಿರ್ಲಿ, ಅವ್ರ ಏನಾದ್ರು ಮುಂದಿನ ದಿನಗಳಾಗ ಎಂತ ಗುಲ್ಬರ್ಗ ನಗರ ಆಗೋ ಗಡುವು ಹಾಕ್ಬೇಕಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಅಬಕಾರಿ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರು ದಲಿತ ನಾಯಕರಾಗಿದ್ದು ಕಾರಣಕ್ಕಾಗಿ ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಆರ್.ಬಿ. ತಿಮ್ಮಾಪುರ್ ಅವರು ಮತ್ತು ಒಬ್ಬರೇ ದಲಿತ ಮುಖಂಡರಾಗಿರುವ ಒಬ್ಬರು ದಲಿತ ಸಚಿವರಾಗಿರೋದ್ರಿಂದ ಇವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಇವರಿಗೇನಾದ ರಾಜೀನಾಮೆ ಕೇಳುತ್ತಿರುವುದು ಸಂಪೂರ್ಣವಾದ ಸುಳ್ಳು ಮಾಡುತ್ತಿರುವ ಬಿಜೆಪಿದವರು ವಿನಾಕಾರಣ ಆರೋಪ ಹೊರಿಸ್ಲತ್ತಾರ. ಇದನ್ನು ತಡೆಗಟ್ಟಬೇಕೆಂದು ಮುಖ್ಯಮಂತ್ರಿ ಒತ್ತಾಯ ಮಾಡ್ತಿದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಮತ್ತು ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ವತಿಯಿಂದ ಫೆಬ್ರವರಿ 1ರಂದು ಕಲಬುರಗಿ ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುರಾಜ್ ಸಿ ಬಂಡಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ.
ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ವತಿಯಿಂದ ದಿನಾಂಕ 1ನೇ ಫೆಬ್ರವರಿ 2026ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ 2026 ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರದ ನಟರು ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದು, ಕನ್ನಡದ ಸ್ಯಾಟಲೈಟ್ ಚಾನೆಲ್ ಆದ ಸ್ಪೀಡ್ ನ್ಯೂಸ್ ನಮ್ಮ ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ 22 ಜನರಿಗೆ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ 2026 ನೀಡುತ್ತಿದ್ದು, ಇದರಲ್ಲಿ ವಿಭಿನ್ನ ಚಿಂತಕರ ಉದ್ಯಮಿಗಳಿಗೆ, ಉದಯೋನ್ಮುಖ ಉದ್ಯಮಿಗಳಿಗೆ ಮತ್ತು ಯಶಸ್ವಿ ಉದ್ದಿಮೆದಾರರಿಗೆ ಹಾಗೂ ಎಲ್ಲಾ ಕ್ಷೇತ್ರದ ವಿಶಿಷ್ಟ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಆನಂದ್ ಶಾ, ಶ್ಯಾಮ್ ಖಂಡೇಲ್ವಾಲ್, ವೀರೇಶ್ ವಿ, ಡಾಕ್ಟರ್ ಸುನಿಲ್ ರಾಠೋಡ್, ಮೀತಾ, ಡಾಕ್ಟರ್ ಸಿದ್ದು ಪಾಟೀಲ್, ಪ್ರಶಾಂತ್ ಬಿಜಾಸ್ಪುರ್, ಪವನ್ ಗುತ್ತೇದಾರ್, ಕುಶಾಲ್ ಆಂದೋಲಾ, ಕುಮಾರಿ ರಾಘವಿ ಅರಳಗುಂಡಗಿ, ಮಲ್ಲಿಕಾರ್ಜುನ ಮೋದಿ, ಸುರೇಂದ್ರ ನರೋಣ್ಕರ್, ರವಿ ಗಾಜರೆ, ರಾಘವೇಂದ್ರ ಕಲ್ಯಾಣಕರ್, ನಿಂಗರಾಜ್ ಸಿಂಗಾಡಿ, ಅನ್ವಿತಾ ಆರಾಧನ್, ಸುಪ್ರಿಯಾ ಹತ್ತರ್ಕಿ, ಕಾಶನಾಥ್ ವಾರಿಕ್, ಕುಮಾರಿ ಸುನೀತಾ ದೊಡ್ಮನಿ, ಕುಮಾರ್ ಶೌರ್ಯರಾವ್ ಇವರುಗಳಿಗೆ ಗ್ಲೋಬಲ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ 2026 ನೀಡುತ್ತಿರುವುದು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಗುರುಬಂಡಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈಶ್ವರ್ ಹೆಗ್ಗ, ಪ್ರದೀಪ್ ಓಂಕಾರ್, ಸಚಿನ್ ಪೂಜಾರಿ, ಅನಿಲ್ ಬಂಡಿ, ಸಾಗರ್ ಭಾವಿ, ಶಿವಕುಮಾರ್ ಪಾಟೀಲ್, ಶಿವು ಕೊಡ್ಸಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಚಲನಚಿತ್ರ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಮತ್ತು ಜೊತೆಗೆ ಅಜಯ್ ಸಿಂಗ್ ಸರ್ ಆಗಿರ್ಬೋದು, ಹಾಗೂ ಸ್ಥಳೀಯ ಶಾಸಕರುಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡದ ಸ್ಯಾಟಲೈಟ್ ಚಾನಲ್ ಆಗಿರ್ತಕ್ಕಂಥ ಸ್ಪೀಡ್ ನ್ಯೂಸ್ ಕೂಡ ಸಹಭಾಗಿತ್ವ ಇರುತ್ತದೆ. ಜೊತೆಗೆ ಈ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಒಂದು 22 ಜನರಿಗೆ ಒಂದು ಆಯ್ಕೆ ಮಾಡಿದ್ದೀವಿ. ಅಂದರೆ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿ 2026 ಎನ್ನುವ ಒಂದು ಪ್ರಶಸ್ತಿಗೆ. ಇದರಲ್ಲಿ ವಿಭಿನ್ನ ಚಿಂತಕರಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಉದಯೋನ್ಮುಖ ಉದ್ಯಮಿಗಳಿಗಾಗಿರ್ಬೋದು ಮತ್ತು ಯಶಸ್ವಿ ಉದ್ಯಮಿದಾರರಿಗಾಗಿರ್ಬೋದು ಹಾಗೂ ಎಲ್ಲ ವಿಶಿಷ್ಟ ಸಾಧಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕಂದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಹೆಸರು ಇದು ಬಹಿರಂಗಪಡಿಸಿಲ್ಲ ಸರ್. ಅಂದರೆ ಇದು ಓನ್ಲಿ ಇನ್ವೈಟೀಸ್ಗಂತ ಅಷ್ಟೇ ಈ ಕಾರ್ಯಕ್ರಮ ಇರ್ತದೆ. ನಟಿ ಶ್ರುತಿಯವರಾಗಿರ್ಬೋದು, ಮತ್ತು ಬಿಗ್ ಬಾಸ್ ಖ್ಯಾತಿಯ ಮತ್ತು ಐಶ್ವರ್ಯ ಸಿಂಧೋಗಿಯವರಾಗಿರ್ಬೋದು, ಮತ್ತು ಕನ್ನಡ ಚಲನಚಿತ್ರ ನಟಿಯರಾದ ರಾಘವಿ ಅರಳುಗುಂಡಿಗೆ ಅವರು ಕೂಡ ಕಲಬುರಗಿ ಭಾಗದವರು, ಅವರು ಕೂಡ ಆಗಮಿಸ್ತಿದ್ದಾರೆ. ಅವರು ಈಗಂದರೆ 22 ಜನರ ಗ್ಲೋಬಲ್ ಐಕಾನ್ ಬಿಸ್ನೆಸ್ ಆ್ಯಂಡ್ ಅಚೀವರ್ಸ್ ಅವಾರ್ಡ್ನ 22 ಜನರ ಹೆಸರು ಪಟ್ಟಿ ಹೋಗ್ತೀನಿ ತಮ್ಮ ಎದುರುಗಡೆ. ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಆನಂದ್ ಶಹ, ಶ್ರೀ ಶ್ಯಾಮ್ ಖಂಡೇಲ್ವಾಲ್, ಶ್ರೀ ವೀರೇಶ್, ಡಾಕ್ಟರ್ ಸುನಿಲ್ ರಾಠೋಡ್, ಶ್ರೀಮತಿ ಮೀತಾ, ಡಾಕ್ಟರ್ ಸಿದ್ದು ಪಾಟೀಲ್, ಪ್ರಶಾಂತ್ ಬಿಜಾಸ್ಪುರೆ, ಪವನ್ ಗುತ್ತೇದಾರ್, ಕುಶಾಲ್ ಆಂದೋಲಾ, ರಾಘವಿ ಅರಳಗುಂಡಗಿ, ಮಲ್ಲಿಕಾರ್ಜುನ್ ಮೋದಿ, ಸುರೇಂದ್ರ ನರೋಣಕರ್, ಶ್ರೀ ರವಿ ಗಾಜ್ರೆ, ರಾಘವೇಂದ್ರ ಕಲ್ಯಾಣಕರ್, ನಿಂಗರಾಜ್ ಸಿಂಗಾಡಿ, ಅನ್ವಿತಾ ಆರಾಧನ್ ಮತ್ತು ಶ್ರೀಮತಿ ಸುಪ್ರಿಯಾ ಹತ್ರಿಕಿ, ಕಾಶಿನಾಥ್ ವಾರಿಕ್, ಸುನೀತಾ ದೊಡ್ಮನಿ ಹಾಗೂ ಕುಮಾರ ಶೌರ್ಯರಾವ್ ಇವರೆಲ್ಲರೂ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಾರೆ. ಇದರಲ್ಲಿ ಅಂದರೆ ಒಂದು 22 ಜನರಲ್ಲಿ ಕರ್ನಾಟಕದಾದ್ಯಂತ ಅಂದರೆ ಎಲ್ಲ ಡಿಸ್ಟಿಕಲ್ಲಿ ಗುಲ್ಬರ್ಗದ ಒಂದು 5 ಜನ ಇದ್ದಾರೆ ಸರ್. ಇದರಲ್ಲಿ ಮತ್ತು ಬೇರೆ ಎಲ್ಲ ಡಿಸ್ಟಿಕಲ್ಲಿ ಕೂಡ ಅಂದರೆ ಬೆಂಗಳೂರಿಂದ ಮತ್ತು ವಿಜಯನಗರ ಜಿಲ್ಲೆಯಿಂದ ಯಾದಗಿರಿ, ರಾಯಚೂರು, ಬೀದರು ಈ ಥರ ಎಲ್ಲ ಭಾಗಗಳಿಂದ ಆಯ್ಕೆ ಮಾಡಿದ್ದೀವಿ ಸರ್. ಫೆಬ್ರವರಿ 1ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 1ರಂದು ವಚನ ಸಾಹಿತ್ಯ ರಕ್ಷಕ ವೀರಗಣಾಚಾರಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ಶಿವಪುತ್ರಪ್ಪ ಮಲ್ಲಾಬಾದ್ಕರ್, ರವಿಕುಮಾರ್ ಬಿ ಶಾಪುರ್ಕರ್, ಶಾಂತಕುಮಾರ್ ಎ ಕಣ್ಣೂರ್, ರವೀಂದ್ರ ಬೆಳಮಗಿ, ಚಂದು ಮಡಿವಾಳ್, ಸಂಜು ಮಡಿವಾಳ್, ಗಂಗಾಧರ್ ಮಡಿವಾಳ್, ಸೂರ್ಯಕಾಂತ್ ಮಡಿವಾಳ್, ನಾಗೇಶ್ ತರ್ನಳ್ಳಿ, ಶ್ರೀ ರುಕ್ಷಣ್ ಮಡಿವಾಳ್ ಬೇನೂರ್, ಬಾಬುರಾವ್ ಮಡಿವಾಳ್ ಹಾಗರಗುಂಡಗಿ, ವಿಜಯಕುಮಾರ್ ಕೊಂಡಮಪಳ್ಳಿ, ಪುಂಡಲಿಕ್ ಮಡಿವಾಳ್ ಬ್ರಹ್ಮಪುರ್, ಶ್ರೀಮಂತ್ ಮಡಿವಾಳ್, ಬಸವರಾಜ್ ಮಡಿವಾಳ್ ಝಾಪುರ್, ವಿಜಯಕುಮಾರ್ ಮಡಿವಾಳ್ ಆಜಾದ್ಪುರ್, ನಾಗೇಶ್ ಮಡಿವಾಳ್ ಫರ್ತಾಬಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಹಿತ್ಯ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ 926ನೇ ಜಯಂತಿಯನ್ನು ಜಿಲ್ಲಾಡಳಿತ
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಮತ್ತು ಜೊತೆಗೆ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಸಹಯೋಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಸವಿಸ್ತಾರವನ್ನು ನಮ್ಮ ಮಡಿವಾಳ ಮಾಚಿದೇವರ ವೃತ್ತವಾಗಿರ್ತಕ್ಕಂಥ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗಣೇಶ್ ನಗರದಲ್ಲಿರ್ತಕ್ಕಂತಹ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಕರ್ತೃ ಗದ್ದೆಗೆ ಅಭಿಷೇಕ ಮತ್ತು ಪೂಜೆಯನ್ನು ನೆರವೇರಿಸುವುದರ ಮೂಲಕ ಬೆಳಗ್ಗೆ 7 ಗಂಟೆಗೆ ಕಾರ್ಯಕ್ರಮ ಚಾಲನೆಯನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಎಕ್ಮಯ್ಯ ಅಪ್ಪಾಜಿಯವರು ನಡೆಸಿಕೊಡ್ತಕ್ಕಂಥದ್ದು. ತದನಂತರ ಮಡಿವಾಳ ಮಾಚಿದೇವರ ವೃತ್ತ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿ ನಮ್ಮ ವೃತ್ತದಲ್ಲಿ ಷಟಸ್ಥಲ ಧ್ವಜವನ್ನು ಅರ್ಪಣೆ ಮಾಡುವುದರ ಮೂಲಕ ಶ್ರೀನಿವಾಸ ಸರಡಿಗೆಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಷಟಸ್ಥಳ ಬ್ರಹ್ಮೆ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ಬಿದ್ದಾಪುರ ಕಾಲನಿಯ ಅಕ್ಕಮಹಾದೇವಿ ಸಂಸ್ಥಾನದ ಆಶ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪ್ರಭುಶ್ರೀ ತಾಯಿಯವರ ಅಮೃತ ಹಸ್ತದಲ್ಲಿ ಅದರ ಕಾರ್ಯಕ್ರಮದ ನೇತೃತ್ವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಷಟಸ್ಥಳ ಬ್ರಹ್ಮೆ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಚೌದಾಪುರಿ ಅಪ್ಪಾಜಿಯವರು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಷಟಸ್ಥಳ ಧ್ವಜ ವಂದನೆ ನೀಡಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಕ್ಕಂಥದ್ದು. ಕಾರ್ಯಕ್ರಮದ ಭವ್ಯ ಮೆರವಣಿಗೆಯನ್ನು ನಮ್ಮ ನೆಚ್ಚಿನ ನಾಯಕರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸರ್ ಅವರು, ಅದರ ಜೊತೆಗೆ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರು ಆಗಿರ್ತಕ್ಕಂಥ ಬಿಜೆಪಿ ಘಟಕ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಸರ್ ಅವರು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮೆರವಣಿಗೆಯನ್ನು ಚಾಲನೆ ನೀಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮಡಿವಾಳ ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಮಹಿಳೆಯರು ಕುಂಭ ಮತ್ತು ಕಳಸದ ಒಂದು ಮೆರವಣಿಗೆ ಕೂಡ ಇರೋದು. ಕುಂಭ ಕಳಸದ ಚಾಲನೆಯನ್ನು ಶರಣ ಸಂಸ್ಥಾನದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಅಮೃತಹಸ್ತದಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡ್ತಕ್ಕಂಥ. ಒಂದು ವಾರದ ಒಳಗಾಗಿ ಸರಕಾರ ಒಳ ಮೀಸಲಾತಿ ಜಾರಿ ಮಾಡುವಂತೆ ಶೋಷಿತ ಜನಜಾಗೃತಿ ವೇದಿಕೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಒಂದು ವಾರದ ಒಳಗಾಗಿ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ್ ಜವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶೋಷಿತ ಜನಜಾಗೃತಿ ವೇದಿಕೆ ರಾಮಚಂದ್ರ ಆರ್ ಕಾಂಬಳೆ ಅಧ್ಯಕ್ಷರು, ಮಾತಂಗ ವಿಕಾಸ ಸಮಿತಿ ಸುಂದರ್ ಸಾಗರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಶೋಷಿತ ಜನಜಾಗೃತಿ ವೇದಿಕೆ ದೇವೇಂದ್ರ ಭಟ್ಟರಿಗ ಸಮಾಜದ ಮುಖಂಡರು, ಭೀಮಶಾ ಧರಣಿ ಯುವ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಬಸವರಾಜ್ ಜವಳಿ ಅಂತೇಳಿ ಶೋಷಿತ ಜನಜಾಗೃತ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ 35 ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದರೂ ನಡೆದಿದೆ ಅಂತಂದರೆ ಅದು ಒಳ ಮೀಸಲಾತಿಯ ಹೋರಾಟ, ಅದು ಮಾದಿಗರ ಹೋರಾಟ ಅಂಥೇಳಿ ತಮ್ಮೆಲ್ಲರ ಗಮನಕ್ಕೂ ಸಹ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ 35 ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತು. ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಬಿಲ್ ಕಳಿಸಲಾಗಿತ್ತು. ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾದಿಗ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು 35 ವರ್ಷದ ಹೋರಾಟದ ಕನಸು ನನಸಾಯಿತು, ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅಷ್ಟರಲ್ಲೇ ಒಂದು 2-3 ದಿನಗಳಲ್ಲಿ ಮತ್ತೊಂದು ರಾಜಭವನದಿಂದ ಆಘಾತಕರವಾಗಿರ್ತಕ್ಕಂಥ ಸುದ್ದಿಯನ್ನು ಬಂತು. ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನು ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ಲನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಈ ರೀತಿ ಅನೇಕ ಘಟನೆಗಳು ನಡೆದಿದೆ. ಸರ್ಕಾರದ ಮಧ್ಯೆ ಆಗಿರ್ಬೋದು, ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು, ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ. ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ ಉದಾಹರಣೆಗಳಿವೆ. ಅದು 4-5 ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿ
ಅನೇಕ ಮಸೂದೆಗಳು ರಾಜಭವನಕ್ಕೆ ಕಳಿಸಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಲ್ಕಾಯಿ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆದರಣೀಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಪ್ರಧಾನ ಮಂತ್ರಿಯವರಿಗೆ ಹೇಳಿ ಅನ್ನೋ ಪದವನ್ನು ಉಪಯೋಗಿಸ್ಕೊಂತಾರೆ. ಇದಕ್ಕೆ ಕಾರಣ ಒಂದೇ ಏನು ಅಂತಂದರೆ, ಅವರು ಇಲ್ಲಿವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತೆ. ಅದಕ್ಕೆ ನಮ್ಮ ಮೆಚ್ಚಿನ ನಮ್ಮ ಗೌರವಿತವಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೇಳಿ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇಲ್ಲಿವರೆಗೆ ಏನು ಶೌರ್ಯದ ಕೆಲಸ ಮಾಡಿದ್ದೀರಾ ಹೇಳಿ ನೋಡೋಣ. ಕಲಬುರಗಿ ಜೈಲಲ್ಲಿ ಕ್ರಿಮಿನಲ್ಸಿಗೆ 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಇದು ನಿಮ್ಮ ಶೌರ್ಯದ ಕೆಲಸನಾ? ಇಲ್ಲಿವರೆಗೂ ಎಲ್ಲ ಜನದ ಜೊತೆಗೆ ಅವರ ಭಾವನೆಗಳನ್ನು ತಿಳ್ಕೊಂಡು, ಒಂದು ಶೌಚಾಲಯಗಳನ್ನು ಕಟ್ಟೋದು ಹಿಡ್ಕೊಂಡು, ಒಂದು ಗ್ಯಾಸ್ಗಳನ್ನು ಕೊಡೋದರ ಹಿಡ್ಕೊಂಡು, ರೈತರದ ಒಂದು ವಿಷಯ ಹಿಡ್ಕೊಂಡು, ಎಲ್ಲ ವಿಷಯದಲ್ಲಿ ಇಡೀ ನಮ್ಮ ಭಾರತ ದೇಶದ 140 ಕೋಟಿ ಜನರಿಗೆ ಮನಮುಟ್ಟುವಂಥ ಕೆಲಸ ಮಾಡಿರೋದು ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ನಮ್ಮದೇ ಆದ ಕಲಬುರಗಿ ಜಿಲ್ಲೆಯಲ್ಲಿ ಬಾಮನಿ ಫೋರ್ಟ್ ಪ್ರಧಾನಮಂತ್ರಿಜಿಯವರು ಅದನ್ನು ಗುರುತಿಸ್ಬಿಟ್ಟು ಯುನೆಸ್ಕೋಗೆ ವರ್ಲ್ಡ್ ಹೆರಿಟೇಜಲ್ಲಿ ಒಂದು ಲಿಸ್ಟಲ್ಲಿ ಇವರು ಕಳಿಸಿದ್ದಾರೆ. ಅದೇ ಬಾಮನಿ ಫೋರ್ಟನ್ನು ವೀಕ್ಷಿಸಲು ಬಂದಿರುವ ಟೂರಿಸ್ಟ್ಗಳು ಇಲ್ಲಿನ ಕೊಳಚೆ, ಇಲ್ಲಿನ ಗಲೀಜು ನೋಡಿಬಿಟ್ಟು ಬೇಜಾರಾಗಿ ಒಳಗಡೆ ಹೋಗ್ಲಾರ್ದೇ ಹೊರಗಡೆ ಹೋಗ್ತಾರೆ. ಯಾವ ಟೂರಿಸ್ಟು ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡಿಂದ ಬಂದಿರೋ ಟೂರಿಸ್ಟ್ಗಳು. ನಾಚಿಕೆ ಆಗಲ್ವಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ? ಹಾಂ, ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ ನೀವು ಉಸ್ತುವಾರಿ ಸಚಿವರೇ? ಯಾವ ನೈತಿಕತೆಯಿಂದ ನೀವು ಪ್ರಧಾನಮಂತ್ರಿಯವರಿಗೆ ಅಥವಾ ಅಮಿತ್ ಶಾಜಿಯವರಿಗೆ ಇಂಥ ಪದಗಳನ್ನು ಬಳಕೆ ಮಾಡ್ತೀರಾ? ಯಾವ ರೀತಿಯಿಂದನೂ ನಮ್ಮ ಕಲಬುರಗಿಯ ಜಿಲ್ಲೆಯ ಜನರು ಮುಖ ಎತ್ತುವಂಥ ಸಂಗತಿ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಶೂನ್ಯ ಅಭಿವೃದ್ಧಿ, ಶೂನ್ಯ ಪ್ರಗತಿ, ಶೂನ್ಯ ಪರಿಹಾರ ಇಟ್ಕೊಂಡು ನೀವು ಈ ಪದಗಳನ್ನು ಉಪಯೋಗಿಸ್ಕೊತೀರ. ನಿಮ್ಗೆ ಯಾವ ಪದವನ್ನು ಉಪಯೋಗಿಸ್ಕೋಬೇಕು ನಾವು? ಮನ್ರೇಗಾ ಬಗ್ಗೆ ಮಾತಾಡ್ತೀರಾ? ನಾಚಿಕೆ ಆಗುತ್ತೆ ರೀ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೊನ್ನೆ ಬಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕ, ಯಾದಗಿರ್, ಜೇವರ್ಗಿ, ಆಳಂದ್ ಇಲ್ಲೆಲ್ಲ ಆಗಿರುವ ಮನ್ರೇಗಾ ಹೆಸರಲ್ಲಿ, ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವೇನು ಲೂಟಿ ಮಾಡ್ತಾ ಇದ್ರಲ್ಲ, ಅದರದ್ದು ಒಂದು ಪರ್ದಾಫಾಶ್ ಆಗಿತ್ತು. CAG ರಿಪೋರ್ಟ್ ಪ್ರಕಾರ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಮನ್ರೇಗಾ ಭ್ರಷ್ಟಾಚಾರದಲ್ಲಿ. ಅದರೊಳಗಡೆ ಯಾದಗಿರಲ್ಲಿ ಒಬ್ಬ ಪುರುಷ ಸೀರೆ ಉಡ್ಕೊಂಡ್ಬಿಟ್ಟು ಮಹಿಳೆಯರ ಅವತಾರದಲ್ಲಿ ಬಿಲ್ ಕಲೆಕ್ಟ್ ಮಾಡ್ತಾರೆ. ಜೇವರ್ಗಿ ಮತ್ತು ಆಳಂದಲ್ಲಿ 21 ಕಾಮಗಾರಿಕಾ ಕೆಲಸಗಳಲ್ಲಿ ಕಂಪ್ಲೀಟಾಗಿ ಫ್ರಾಡ್ ಆಗಿದೆ. ಜಾಬ್ ಕಾರ್ಡ್ಸನ್ನು ಮಿಸ್ಯುಟಿಲೈಸ್ ಮಾಡ್ತಾ ಇದ್ದಾರೆ. ಇದು ಒಂದು ATM ಅಂತಾಗಿ ಇವರು ಎಲ್ಲ ಉಪಯೋಗಿಸ್ಕೊತಾ ಇದ್ರು ಕಾಂಗ್ರೆಸ್ ಸರ್ಕಾರ. ಆದರಣೀಯ ನರೇಂದ್ರ ಮೋದಿಜಿಯವರು ಅದನ್ನು ಬ್ಲಾಕ್ ಮಾಡಿದ್ದಾರೆ. ಇವರಿಗೆ ಇದನ್ನು ತಾಳಕ್ಕಾಗ್ತಾ ಇಲ್ಲ. ಫಿಶ್ ಔಟ್ ಆಫ್ ದಿ ಪಾಂಡ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ
ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.